ನೀವು ಅತಿವೇಗದ ಚಾಲನೆಯ ಚಲನ್ ಬಗ್ಗೆ ಕೇಳಿರಬಹುದು, ಆದರೆ ಪೊಲೀಸರು ಚಲಿಸುವ ವಾಹನದ ವೇಗವನ್ನು ಹೇಗೆ ಅಳೆಯುತ್ತಾರೆ? ವಿಡಿಯೋ ಮೂಲಕ ತಿಳಿಯೋಣ. ಭಾರತದಲ್ಲಿ ಹೆಚ್ಚಿನ ರಸ್ತೆ ಅಪಘಾತಗಳು ಅತಿವೇಗದಿಂದ ಸಂಭವಿಸುತ್ತವೆ. ಇಂತಹ ಚಾಲಕರನ್ನು ನಿಯಂತ್ರಿಸಲು ರಸ್ತೆ ಬದಿಯಲ್ಲಿ ನಿಂತಿರುವ ಪೊಲೀಸ್ ಇಂಟರ್ಸೆಪ್ಟರ್ನಲ್ಲಿ ಅಳವಡಿಸಲಾದ ರೇಡಾರ್ ಆಧಾರಿತ ಕ್ಯಾಮೆರಾ ಸಾಧನವನ್ನು ಬಳಸಲಾಗುತ್ತದೆ. ಈ ಸಾಧನದಲ್ಲಿರುವ HD ವಿಡಿಯೋ ಕ್ಯಾಮೆರಾಗಳು ಮತ್ತು ರೇಡಾರ್ ರಸ್ತೆಯಲ್ಲಿ ವೇಗವಾಗಿ ಬರುವ ವಾಹನದ ವಿವರ ಮತ್ತು ವೇಗವನ್ನು 200 ರಿಂದ 700 ಮೀಟರ್ ದೂರದಿಂದಲೇ ಸೆರೆಹಿಡಿಯುತ್ತವೆ. ವೇಗವನ್ನು ಅಳೆಯಲು ಈ ಸಾಧನದಿಂದ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಸತತವಾಗಿ ಹೊರಸೂಸಲ್ಪಡುತ್ತವೆ. ಈ ಕಿರಣಗಳು ಗುರಿಯನ್ನು ತಲುಪಿ ಅಲ್ಲಿಂದ ಪುಟಿದು ಮತ್ತೆ ಸಾಧನದಿಂದ ಸ್ವೀಕರಿಸಲ್ಪಡುತ್ತವೆ. ಈಗ ಈ ಸಾಧನವು ಹೊರಹೋದ ಮತ್ತು ವಾಪಸ್ ಬಂದ ಕಿರಣಗಳ ಲೆಕ್ಕಾಚಾರ ಮಾಡಿ ಅತಿವೇಗವಾಗಿ ಚಲಿಸುವ ವಾಹನದ ವೇಗವನ್ನು ತನ್ನ ಡಿಸ್ಪ್ಲೇನಲ್ಲಿ ಲೈವ್ ಆಗಿ ತೋರಿಸುತ್ತದೆ. ಸಾಧನವನ್ನು ನಿರ್ವಹಿಸುತ್ತಿರುವ ಅಧಿಕಾರಿಯು ವಾಹನದ ವಿವರಗಳನ್ನು ಬಳಸಿ ಈ ಚಲನ್ ಸಿದ್ಧಪಡಿಸುತ್ತಾರೆ. ಇದು ವಾಹನ ಮಾಲೀಕರ ಮೊಬೈಲ್ಗೆ ಸಂದೇಶದ ರೂಪದಲ್ಲಿ ತಲುಪುತ್ತದೆ.